ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರುವ ಎಸ್ಸೆ ಅಥವಾ ಪ್ರಬಂಧದ ಹೆಸರು ಪುವರ್ ರಿಲೇಷನ್ಸ್. ಬರೆದವರು ಚಾರ್ಲ್ಸ್ ಲ್ಯಾಂಬ್. ಒಬ್ಬ ವ್ಯಕ್ತಿ ಬಡವನಾಗಿದ್ದು ಅವನ ಸಂಬಂಧಿಕರು ಅಗರ್ಭ ಶ್ರೀಮಂತರಾಗಿದ್ದರೆ ಅವರು ಆಯೋಜನೆ ಮಾಡುವ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಅಥವಾ ಅವರ ಮನೆಯಲ್ಲಿ ನಡೆಯುವಂತಹ ಯಾವುದಾದ್ರೂ ಫಂಕ್ಷನಿಗೆ ಈ ಬಡವ ಅಟೆಂಡ್ ಆದಾಗ ಅವನ ಅನುಭವಿಸುವ ಹ್ಯುಮಿಲಿಯೇಷನ್ ಅಥವಾ ನೆಗ್ಲಿಜೆನ್ಸಿ ಏನಿದೆ ಅದನ್ನು ಹೇಗೆ ಫೇಸ್ ಮಾಡೋದು, ಅವನು ಅದರಲ್ಲಿ ಪಡುವಂತಹ ವೇದನೆ ಏನು ಅನ್ನೋದನ್ನು ಈ ಎಸ್ಸೆಯಲ್ಲಿ ಪ್ರಬಂಧಕಾರರು ಬರೆದಿದ್ದಾರೆ. ಬನ್ನಿ ನೋಡೋಣ ಎಸ್ಸೆ. ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಪ್ರಬಂಧಕಾರರಾದ ಚಾರ್ಲ್ಸ್ ಲ್ಯಾಂಬ್ ಬಗ್ಗೆ ತಿಳ್ಕೊಳ್ಳೋಣ. ಇವರು ಲಂಡನ್ನಲ್ಲಿ ಫೆಬ್ರವರಿ 10, 1775 ಹುಡ್ತಾರೆ. ಅವರೊಬ್ಬರು ಎಮಿನೆಂಟ್ ಪ್ರೋಸ್ ರೈಟರ್. ಹೀ ಈಸ್ ಕಾಲ್ಡ್ ಪ್ರಿನ್ಸ್ ಅಮಾಂಗ್ ದ ಇಂಗ್ಲಿಷ್ ಎಸ್ಸೇಯಿಸ್ಟ್. ಚಾರ್ಲ್ಸ್ ಲ್ಯಾಂಬ್ ಮೆ ನಾಟ್ ಬಿ ಸೆಡ್ ಟು ಹ್ಯಾವ್ ಸ್ಪೆಸಿಫಿಕ್ ಸ್ಟೈಲ್ ಪ್ರೋಸ್ ರೈಟಿಂಗ್. ಅವರದೇ ಆದ ಓನ್ ಸ್ಟೈಲಿಂಗ್ ಏನು ಇರಲಿಲ್ಲ ಬರೀಲಿಕ್ಕೆ. ಅವರೊಬ್ಬರು ತುಂಬ ಇಫೆಕ್ಟಿವ್ ಆದಂತಹ ಪ್ರಬಂಧಕಾರರ ಆಗಿದ್ದರು. ಈ ಹ್ಯಾಡ್ ಅ ಗ್ರೇಟ್ ಲವ್ ಫಾರ್ ಏನ್ಷಿಯಂಟ್ ಲಿಟ್ರೇಚರ್ ಆ್ಯಂಡ್ ಓಲ್ಡ್ ಫ್ಯಾಷನ್ ಥಿಂಗ್ಸ್. ಏನ್ಷಿಯಂಟ್ ಥಿಂಗ್ಸ್ ಬಗ್ಗೆ ಅಥವಾ ಹಿಸ್ಟ್ರಿಯ ಬಗ್ಗೆ ಅವರಿಗೆ ಒಳ್ಳೆಯ ಅಭಿಮಾನ ಇತ್ತು, ಗೌರವ ಇತ್ತು. ಸೆಕೆಂಡ್ಲಿ, ಹಿ ವಾಸ್ ಎಕ್ಸ್ಟ್ರೀಮ್ಲಿ ಸ್ಯಾಡ್ ಇನ್ ಹಿಸ್ ಪರ್ಸ್ನಲ್ ಲೈಫ್. ಅವರ ವೈಯಕ್ತಿಕ ಜೀವನದ ಬಗ್ಗೆ ಅವರಿಗೆ ತುಂಬ ಬೇಸರವಿತ್ತು. ದೀಸ್ ಟು ಕ್ವಾಲಿಟೀಸ್ ಎನೇಬಲ್ಡ್ ಲ್ಯಾಂಬ್ ಟು ಯೂಸ್ ಮೆನಿ ಸ್ಟೈಲ್ಸ್. ಅಂದರೆ ಹಿಸ್ಟ್ರಿಯ ಬಗ್ಗೆ ಅವರಿಗಿದ್ದ ಗೌರವ ಮತ್ತು ಅವರ ಪರ್ಸ್ನಲ್ ಲೈಫ್ನಲ್ಲಿದ್ದ ಅವರ ಬೇಸರ ಎರಡೂ ತುಂಬ ಇದೇ ರೀತಿಯ ಪ್ರಬಂಧಗಳನ್ನು ಬರೀಲಿಕ್ಕೆ ಪ್ರೇರಣೆ ನೀಡಿತು. ಈ ಎಸ್ಸೆಯ ಥೀಮ್ ಬಂದು ದ ಡಿಸ್ಅಡ್ವಾಂಟೇಜಸ್ ಆಫ್ ಅ ಪೂರ್ ರಿಲೇಷನ್. ಪೂರ್ ರಿಲೇಷನ್ ಆಗಿದ್ದರೆ, ಒಬ್ಬ ಬಡವ ಸಂಬಂಧಿ ಇದ್ದರೆ ಅವನಿಂದ ನಮಗೆ ಆಗುವ ತೊಂದರೆ ಇರ್ಬೋದು ಅಥವಾ ನಮ್ಮಿಂದ ಅವನಿಗೆ ಆಗುವ ತೊಂದರೆಗಳಿರ್ಬೋದು. ಈ ಎಸ್ಸೆ ಅದನ್ನು ಹೇಳ್ತದೆ. ಅನ್ವಾಂಟೆಡ್ ಥಿಂಗ್ ಲ್ಯಾಂಬ್ ಡಿಫೈನ್ಸ್ ಪೂರ್ ರಿಲೇಷನ್. ಪೂರ್ ರಿಲೇಷನ್ಸಲ್ಲಿ ಬರುವಂಥ ಅನ್ವಾಂಟೆಡ್ ಥಿಂಗ್ಸ್ ಏನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಹೀ ಸೇಸ್ ಇಟ್ ಇನ್ಸಲ್ಟ್ ಅದರ್ ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ಗೆಟ್ಸ್ ಹ್ಯುಮಿಲಿಯೇಟೆಡ್. ಇನ್ನೊಬ್ಬರನ್ನ ಇನ್ಸಲ್ಟ್ ಕೂಡ ಮಾಡಲಿಕ್ಕೆ ಅದು ಕಾರಣ ಆಗ್ತದೆ. ಬಟ್ ಅವರು ಪೂರ್ ರಿಲೇಷನ್ಸ್ ಯಾರಿದ್ದಾರೆ ಅವರು ಹೈಲಿ ಹ್ಯುಮಿಲಿಯೇಟೆಡ್ ಕೂಡ, ಅಂದರೆ ಅವರಿಗೆ ತುಂಬ ಅವಮಾನ ಆಗ್ತದೆ. ಆ ಪೂರ್ ರಿಲೇಷನ್ ಈಸ್ ಅ ಮೋಸ್ಟ್ ಇರ್ರೆಲೆವೆಂಟ್ ಥಿಂಗ್ ಇನ್ ನೇಚರ್. ಪೂರ್ ರಿಲೇಷನ್ ಅನ್ನೋದೇ ಒಂದು ನಮ್ಮ ಸಮಾಜದಲ್ಲಿರುವಂತಹ ದೊಡ್ಡ ಶಾಪ, ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಹಿಸ್ ಡಿಸ್ಕ್ರಿಪ್ಷನ್ ಆಫ್ ಪೂರ್ ರಿಲೇಷನ್ಸ್ ಎಕ್ಸಿಬಿಟ್ ಹಿಸ್ ಪವರ್ ಆಫ್ ಕೀನ್ ಅಬ್ಸರ್ವೇಷನ್. ಅವರು ಇಂತಹ ರಿಲೇಷನ್ಸನ್ನೆಲ್ಲ ತುಂಬ ಡೀಪಾಗಿ ಅಬ್ಸರ್ವ್ ಮಾಡಿ ಈ ಎಸ್ಸೆಯನ್ನು ಬರೆದಿದ್ರು. In order to explain the meaning of poor relation, Lamb uses a series of metaphors and comparisons. ಇಲ್ಲಿ ತುಂಬ ಮೆಟಾಫರ್ಸನ್ನು ಮತ್ತು ಕಂಪ್ಯಾರಿಸನ್ನ ಇಲ್ಲಿ ಲ್ಯಾಂಬ್ ಯೂಸ್ ಮಾಡ್ತಾರೆ ಪೂರ್ ರಿಲೇಷನ್ಸನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಹೀ ಕಾಲ್ಸ್ ದೆಮ್ ಅ ಡಾರ್ಕ್ ಬ್ಯಾಕ್ ಅಪಾನ್ ಯುವರ್ ಸಕ್ಸಸ್, ಅ ಮೋಟ್ ಇನ್ ಯುವರ್ ಐ, ಅ ರಿಬ್ಯೂಕ್ ಇನ್ ಯುವರ್ ರೈಸಿಂಗ್, ಅ ಲಯನ್ ಇನ್ ಯುವರ್ ಪಾತ್, ದ ಒನ್ ಥಿಂಗ್ ನಾಟ್ ನೀಡ್ಫುಲ್ ಎಕ್ಸೆಟ್ರಾ. ಅಂದರೆ ಇವರೊಂದು ಪೂರ್ ರಿಲೇಷನ್ಸ್ ಅನ್ನೋರು ಒಂದು ಯಶಸ್ವಿಯಾದ ವ್ಯಕ್ತಿ ಅಥವಾ ಒಂದು ಸಕ್ಸಸ್ಫುಲ್ ಆದ ವ್ಯಕ್ತಿಯ ಜೀವನದಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ಯಾಟಿಕ್ ಆಗಿರ್ತಾರೆ. ಡ್ರಾಬ್ಯಾಕ್ ಅಪಾನ್ ಯುವರ್ ಸಕ್ಸಸ್. ನೀವು ಎಷ್ಟೇ ಸಕ್ಸಸ್ ಆಗಿರಲಿ, ಬಟ್ ನಿಮ್ಮಲ್ಲಿ ಪೂರ್ ರಿಲೇಷನ್ ಅನ್ನೋರು ಇದ್ದರೆ ಅದು ನಿಮಗೆ ಡ್ರಾಬ್ಯಾಕ್ ಆಗ್ತದೆ. ಬಡವರಿದ್ದರೆ ನಿಮ್ಮ ಜೊತೆ. ಎ ಮೋಟ್ ಇನ್ ಯುವರ್ ಐ, ನಿಮ್ಮ ಕಣ್ಣಿಗೆ ಬಿದ್ದ ಕಸದ ಥರ ಅವರೊಂದು ಡಸ್ಟ್ ನಿಮ್ಮ ಲೈಫಲ್ಲಿ ಅಂತ. ಎ ರೆಬ್ಯೂಕ್ ಇನ್ ಯುವರ್ ರೈಸಿಂಗ್, ನಿಮ್ಮ ಸಕ್ಸಸ್ಸಿನೊಟ್ಟಿಗೆ ನಿಮಗೊಂದು ಕ್ರಿಟಿಸಿಸಮ್, ನಿಮಗೊಂದು ಬೈಗಳಿದ್ದ ಹಾಗೆ, ನಿಮ್ಮನ್ನು ದೂರುವವರಿದ್ದ ಹಾಗೆ. ಆ ಲಯನ್ ಇನ್ ಯುವರ್ ಪಾತ್, ನಿಮ್ಮ ದಾರಿಯಲ್ಲಿ ಒಂದು ದೊಡ್ಡ ಸಿಂಹ ನಿಂತ ಹಾಗೆ. ಅಂದರೆ ಯಾವತ್ತು ಒಂದು ಡೇಂಜರ್ ಅನ್ನೋದು ಇದ್ದೇ ಇರ್ತದೆ, ಅವರು ತೊಂದರೆ ಮಾಡಲಿಕ್ಕೆ ಇರುವುದು ಆ ಥರ. ದ ಒನ್ ಥಿಂಗ್ ನಾಟ್ ನೀಡ್ಫುಲ್, ಅವರು ಅಗತ್ಯ ಇಲ್ಲ ನಿಮ್ಮ ಲೈಫಲ್ಲಿ ಅನ್ನೋದು ಆ ಥರ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಪೂರ್ ರಿಲೇಷನ್ನ ಲ್ಯಾಂಬ್. Insulting behavior. Lamb tells us that a poor relation comes in those days when no one comes to visit. ಪೂರ್ ರಿಲೇಷನ್ ಯಾವಾಗ ಮನೆಗೆ ಬರ್ತಾರಂದರೆ, ಬೇರೆ ಯಾರು ಮನೆಗೆ ಬರದ ಸಂದರ್ಭಗಳಿರ್ತಾರಲ್ಲ ಅಂಥ ಸಂದರ್ಭಗಳಲ್ಲಿ ಮನೆಗೆ ಬರ್ತಾರೆ. ಬೇರೆ ಯಾವ ಸಂದರ್ಭಗಳು ನೋಡೋಣ. ಹಿ ಮೋಸ್ಟ್ಲಿ ವಿಸಿಟ್ಸ್ ಎಟ್ ದ ಡಿನ್ನರ್ ಟೈಮ್ ವೆನ್ ದ ಟೇಬಲ್ ಈಸ್ ಲೇಡ್. ಎಸ್ಪೆಷಲಿ ಪೂರ್ ರಿಲೇಷನ್ಸ್ ಮನೆಗೆ ಬಂದು ಹೋಗೋದು ಯಾವಾಗ ಅಂದರೆ ಊಟ ಮಾಡುವ ಸಮಯದಲ್ಲಿ. ಯಾಕಂದರೆ ಅವರು ಪೂರ್ ಮನೆಯಲ್ಲಿ ಇರುವುದಿಲ್ಲ ಊಟ ಮಾಡಲಿಕ್ಕೆ. ಹಿ ಸೇಸ್ ಟು ಲೀವ್ ಫಾರ್ ಹಿಸ್ ಫೀಲ್ ಎಂಬರಿಸ್ಡ್ ಟು ಹ್ಯಾವ್ ಫುಡ್ ವಿತ್ ಹೋಸ್ಟ್. ಮನೆಗೆ ಬಂದ ಗೆಸ್ಟ್ಗಳೊಟ್ಟಿಗೆ, ಅತಿಥಿಗಳೊಟ್ಟಿಗೆ ಊಟ ಮಾಡಲಿಕ್ಕೆ ಸರಿಯಾಗಿರೋದಿಲ್ಲ. ಅವರಿಗೆ ಆ ಫೀಲ್ ಇರ್ತದೆ, ನಾವು ಬಡವರನ್ನೋ ಫೀಲ್ ಇರ್ತದೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಯಾರು ಇಲ್ಲದ ಟೈಮಲ್ಲಿ ಬಂದು ಊಟ ಮಾಡ್ತಾರೆ. ಹಿ ಟೆಲ್ಸ್ ಆಫ್ ಡಿಸ್ಲೈಕಿಂಗ್ ಈವನ್ ದೋಸ್ ಥಿಂಗ್ಸ್ ವಿಚ್ ಹಿ ಲೈಕ್ಸ್ ದ ಮೋಸ್ಟ್. ಬಡವ ರಿಲೇಷನ್ ಯಾರಿರ್ತಾನೆ ಅವನಿಗೆ ತುಂಬ ಇಷ್ಟಪಡುವ ಫುಡ್ ಎದುರಿದ್ದರೂ ಅವನು ನನಗೆ ಬೇಡ 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 ಅಂತ ಹೇಳ್ತಾನೆ. ಹಿ ರೆಫ್ಯೂಸಸ್ ಟು ಟೇಕ್ ವೈನ್ ಬಟ್ ಡಸ್ ನಾಟ್ ಲೈಕ್ ಟು ಲೀವ್ ದ ವೈನ್ ಗ್ಲಾಸ್. ಕುಡಿಲಿಕ್ಕೆ ಅವರಿಗೆ ಮದ್ಯಪಾನ ಮಾಡಲಿಕ್ಕೆ ಇಷ್ಟ ಇರ್ತದೆ, ಆದರೆ ಬೇಡ 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 ಹೇಳ್ತಾರೆ. ಆದರೆ ಏನು ಮಾಡ್ತಾರೆ, ಆ ಗ್ಲಾಸನ್ನು ಬಿಡೋದಿಲ್ಲ, ಕೈಯಲ್ಲಿ ಇಟ್ಕೊಂಡೇ ಬೇಡ ಬೇಡ ಹೇಳ್ತಾರೆ. ಅಂದರೆ ಮನಸ್ಸಿದೆ ಅವರಿಗೆ, ಬಟ್ ಅವರ ಕಂಡೀಷನ್ ಆ ಥರ ಇರ್ತದೆ, ನನಗೆ ಬೇಕು ಅಂತ ಹೇಳುವ ಸ್ಥಿತಿಯಲ್ಲಿ ಬಡವರು ಇರುವುದಿಲ್ಲ. ಲ್ಯಾಂಬ್ ಫರ್ದರ್ ಎಕ್ಸ್ಪ್ಲೈನ್ಸ್ ದಟ್ ಈವನ್ ದ ಸರ್ವೆಂಟ್ಸ್ ಆಫ್ ದ ಹೋಸ್ಟ್ ಫೈಂಡ್ ದೆಮ್ಸೆಲ್ಸ್ ಇನ್ ಡಿಲೆಮಾ.
ದ್ಯಾಟ್ ಹೌ ದೇ ಶುಡ್ ಬಿಹೇವ್ ವಿತ್ ದ ವಿಸಿಟರ್. ಮನೆಗೆ ಯಾರು ಗೆಸ್ಟ್ ಬಂದಿರ್ತಾರೆ, ರಿಚ್ ಪರ್ಸನ್ ಮನೆಯಲ್ಲಿ ತುಂಬ ಸರ್ವೆಂಟ್ಸ್ ಇರ್ತಾರೆ, ಅವರಿಗೂ ತುಂಬ ಕನ್ಫ್ಯೂಷನ್ ಇರ್ತಾರೆ. ಹೇಗೆ ಇವರನ್ನು ಟ್ರೀಟ್ ಮಾಡೋದು, ರಿಚ್ಚಾಗಿ ಟ್ರೀಟ್ ಮಾಡೋದಾ, ಅಂದರೆ ಒಳ್ಳೆಯ ಅಂದರೆ ಸೊಫಿಸ್ಟಿಕೇಟೆಡ್ ಥರ ಜನರನ್ನು ನೋಡುವ ಥರ ನೋಡೋದಾ, ಅಥವಾ ನಮ್ಮ ಲೆವೆಲ್ ಸರ್ವೆಂಟ್ಸ್ ಲೆವೆಲಲ್ಲಿ ನೋಡೋದಾ ಅಂತ ಅವರಿಗೆ ಕನ್ಫ್ಯೂಷನ್ ಇರ್ತದೆ, ಮನೆಯ ಸರ್ವೆಂಟ್ಸ್ಗಳಿಗೆ ಕೂಡ. ದೇ ಫೈಂಡ್ ದೆಮ್ಸೆಲ್ಸ್ ಕಂಪ್ಲೀಟ್ಲಿ ಕನ್ಫ್ಯೂಸ್ಡ್ ವೆದರ್ ದೇ ಶುಡ್ ಬಿಹೇವ್ ರೂಡ್ಲಿ ಆರ್ ರೆಸ್ಪೆಕ್ಟ್ ದೆಮ್. ಮನೆಗೆ ಗೆಸ್ಟ್ ಆಗಿ ಬಂದಿರೋ ಕಾರಣ ರೆಸ್ಪೆಕ್ಟ್ ಕೊಡಬೇಕು, ಆದರೆ ಅವರ ಸಿಚುವೇಶನ್ ಬಡವರ ಹಾಗಿರ್ತಾರೆ, ಹೇಗೆ ಟ್ರೀಟ್ ಮಾಡೋದು ಅನ್ನೋದ ಸರ್ವೆಂಟ್ಗಳಿಗೆ ಕೂಡ ಡೌಟ್ ಇರ್ತದೆ. ಅನ್ವಾಂಟೆಡ್ ಕ್ರೀಚರ್. ಪುವರ್ ರಿಲೇಟಿವ್ ಈಸ್ ಆನ್ ಅನ್ವಾಂಟೆಡ್ ಆ್ಯಂಡ್ ಅನ್ವೆಲ್ಕಮ್ ಆಸ್ ಎನಿಥಿಂಗ್ ಆರ್ ಎನಿಬಡಿ ದಟ್ ಮೇ ಡಿಸ್ಟ್ರಾಯ್ ದ ಪ್ಲೆಷರ್ ಆ್ಯಂಡ್ ಪರ್ಪಸ್ ಆಫ್ ಸಮಥಿಂಗ್. ಇವರು ಪುವರ್ ರಿಲೇಷನ್ಸನ್ನು ಯಾರಿದ್ದಾರೆ ಅವರನ್ನು ಲ್ಯಾಂಬ್ ಹೇಳ್ತಾರೆ. ಇವರು ಅನ್ವಾಂಟೆಡ್ ಕ್ರೀಚರ್, ಸಮಾಜದಲ್ಲಿರುವ ಅನ್ವಾಂಟೆಡ್ ಕ್ರೀಚರ್, ಯಾರಿಗೂ ಅವರನ್ನು ಪಡಲಿಕ್ಕೆ ಆಗೋದಿಲ್ಲ, ಇಷ್ಟಪಡೋದಿಲ್ಲ. ಯಾಕಂದರೆ ಅವರ ಸಿಚುವೇಶನ್ ಆ ಥರ ಇರ್ತದೆ, ಹೊಟ್ಟೆಗಿದ್ರೆ ಬಟ್ಟೆಗಿಲ್ಲ, ಬಟ್ಟೆಗಿದ್ರೆ ಹೊಟ್ಟೆಗಿಲ್ಲ, ತುಂಬ ಕಷ್ಟದ ಸಿಚುವೇಶನಲ್ಲಿರ್ತಾರೆ. ಯಾರು ಅವರನ್ನು ಮಾತಾಡಲಿಕ್ಕೂ ನೋಡಲಿಕ್ಕೂ ಅವರಾಗಿ ಇರಲಿಕ್ಕೂ ಬಯಸೋದಿಲ್ಲ, ಕಾನ್ವರ್ಸ್ ಮಾಡೋದಿಲ್ಲ ಅವ್ರ ಜೊತೆ ಅಂತ ಹೇಳ್ತಾರೆ. He is a humiliation that returns again and again. He is like a blot on our representation. ಬಡವ ಅನ್ನುವ ಯಾರಿದ್ದಾನೆ ಅವನ ಆಗಾಗ ಹ್ಯುಮಿಲಿಯೇಷನ್, ತಿರಸ್ಕಾರಗಳನ್ನು, ಅವಮಾನಗಳನ್ನು ಎದುರಿಸ್ತಾನೇ ಇರಬೇಕು, ಮತ್ತೆ ಮತ್ತೆ ಅವನದನ್ನು ನೋಡ್ತಾನೆ ಇರಬೇಕು. ಅವನಿಗೆ ಯಾವುದೇ ಗೌರವ ಸಮಾಜ ಕೊಡೋದಿಲ್ಲ. ಅವನಿಗೆ ಅವನ ರೆಪ್ರೆಸೆಂಟೇಷನ್, ಅವನ ಅಸ್ತಿತ್ವ ಏನಿದೆ ಅದಕ್ಕೆ ದೊಡ್ಡ ಕಪ್ಪು ಚುಕ್ಕೆಯಾಗಿರ್ತದೆ ಆ ಬಡತನ ಅನ್ನೋದು. A female poor relation. A male poor relation humiliates us, but not so much as female poor relation does. ಮೇಲ್ ಜನ್ಸ್ ಯಾರಿದ್ದಾರೆ ಅವರು ಬಡವರಾಗಿದ್ದರೆ ಅನುಭವಿಸುವ ವೇದನೆಗಿಂತ ಒಬ್ಬ ಮಹಿಳೆ ಬಡತನದಲ್ಲಿದ್ದರೆ ಅನುಭವಿಸೋ ನೋವು ತುಂಬ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ. ಶಿ ಈಸ್ ಅ ವರ್ಸ್ ಈವಿಲ್ ಆನ್ ಅರ್ತ್ ದನ್ ಅ ಮೇಲ್ ಒನ್. ಹೆಂಗಸು ಬಡತನದಲ್ಲಿದ್ದರೆ ಅವರು ತುಂಬ ವರ್ಸ್ಟ್ ಕಂಡೀಷನನ್ನು ಸಮಾಜದಲ್ಲಿ ಅನುಭವಿಸ್ತಾಳೆ ಒಬ್ಬ ಪುರುಷನಿಗಿಂತ ಜಾಸ್ತಿ. ದ ಪವರ್ಟಿ ಆಫ್ ಅ ಮೇಲ್ ರಿಲೇಷನ್ ಮೇ ಬಿ ಅ ಹಿಡನ್ ಬೈ pretending that his fellow is eccentric and due to his eccentricity he wears worn out. ಗಂಡಸು ಬಡವನಾಗಿದ್ದರೆ ಅವನ ಬಡತನವನ್ನು ಮುಚ್ಚಿಡ್ಕೊಳ್ಬೋದು, ಅವನು ಅರ್ಧ ಬಟ್ಟೆಗಳನ್ನು ಹಾಕಿದರೂ ದೊಡ್ಡ ಸಮಸ್ಯೆಗಳೇನೇ ಇರುವುದಿಲ್ಲ. ಆದರೆ ಒಬ್ಬ ಮಹಿಳೆಗೆ ಬಡತನ ಇದ್ದರೆ ಅದನ್ನು ಹೈಡ್ ಮಾಡಲಿಕ್ಕಾಗೋದಿಲ್ಲ, ಅದನ್ನು ಸಮಾಜ ದೃಷ್ಟಿಯಲ್ಲಿ ಪ್ರೆಟೆಂಡ್ ಮಾಡಲಿಕ್ಕಾಗೋದಿಲ್ಲ, ನಾನು ಈ ಥರವೇ ಇರೋದು ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿ ಹೋಗ್ತದೆ ಅವಳು ಬಡತನದಲ್ಲಿದ್ದಾಳೆ ಅನ್ನೋದು. Clothes and behaves such way, but the poverty of female relation cannot be hidden. In such case there is no way to defend ourselves from humiliation because we cannot make any argument. ಅಂಥ ಸಂದರ್ಭದಲ್ಲಿ ಯಾವಾಗ ಮಹಿಳೆಗೆ ತನ್ನ ಬಡತನವನ್ನು ಮುಚ್ಚಿಕೊಳ್ಳಿಕ್ಕೆ ಅದನ್ನು ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲವೋ ಆ ಸಂದರ್ಭದಲ್ಲಿ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಕೂಡ ಸಾಧ್ಯತೆಗಳಿರುವುದಿಲ್ಲ. There is no woman who dresses herself below just of cap price. Sometimes she calls a servant sir and insults. ಅವಳು ತನ್ನ ಬಟ್ಟೆಗಳನ್ನು ತಾನು ಯಾಕೆ ಇಷ್ಟೊಂದು ಕೊಳಕಾದ ಅಥವಾ ಹಳೆಯದಾದ ಅಥವಾ ಟೋರ್ನ್ ಔಟ್ ಹರಿದಂಥ ಬಟ್ಟೆಗಳನ್ನು ಧರಿಸ್ತೇನೆ ಅನ್ನೋದನ್ನು ಮುಚ್ಚಿಕೊಡ್ಲಿಕ್ಕೆ ಆಗೋದಿಲ್ಲ, ಅದನ್ನು ಆರ್ಗ್ಯೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅವಳಿಂದ. ಒಂದೊಂದು ಸಲ ಸರ್ವೆಂಟ್ಸನ್ನು ಅವಳು ಸರ್ ಅಂತ ಕರೀತಾಳೆ, ಆ ರೆಸ್ಪೆಕ್ಟ್ ಕೊಡಲಿಕ್ಕೆ ಅವಳ ಕಡೆಯಿಂದ ರೆಸ್ಪೆಕ್ಟ್ ಕೊಡಲಿಕ್ಕೆ ಟ್ರೈ ಮಾಡ್ತಾಳೆ, ಆದರೆ ಅವಳಿಗೆ ಅದರಿಂದ ಹ್ಯುಮಿಲಿಯೇಷನ್ ಆಗ್ತದೆ, ಎದುರುಗಡೆಯಿಂದ ಅವಳಿಗೆ ಸಿಗಬೇಕಾದ ರೆಸ್ಪೆಕ್ಟ್ ಸಿಗೋದಿಲ್ಲ. ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್. ಇಲ್ಲಿ ಚಾರ್ಲ್ಸ್ ಲ್ಯಾಂಬ್ ಅವರು ತನ್ನ ಸ್ವಂತ ಅನುಭವವನ್ನು ಹೇಳ್ತಾ ಇದ್ದಾರೆ. ನೌ ಹಿ ಕಮ್ಸ್ ಟು ದ ಎಕ್ಸ್ಪೀರಿಯನ್ಸಸ್ ಆಫ್ ಪರ್ಸ್ನಲ್ ಲೈಫ್. ಅವರ ಸ್ವಯಂ ಅನುಭವವನ್ನು ಹೇಳ್ತಾ ಇದ್ದಾರೆ. ಫಸ್ಟ್ ಡಿಸ್ಕ್ರೈಬ್ ಆ್ಯನ್ anecdote. W. Fayville was a school fellow in Christ Hospital. He was a youth promise. Due to his poverty, he often felt himself humiliated. In order to fulfill his ambition, he joined the Oxford University. ಅವರೊಬ್ಬರು ಫ್ರೆಂಡ್ ಇದ್ದರು. ಅವರೇನು ಮಾಡ್ತಾರೆ ಅಂದರೆ, ಅವರು ಬಡವರಾಗಿರುವ ಕಾರಣ ತುಂಬ ಹ್ಯುಮಿಲಿಯೇಷನನ್ನು ಅನುಭವಿಸಿದ್ರು. ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಏನು ಮಾಡ್ತಾರೆ, ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಜಾಯಿನ್ ಆಗ್ತಾರೆ. ದೇರ್ ಹಿ ಕೆಪ್ಟ್ ಹಿಮ್ಸೆಲ್ಫ್ ಬ್ಯುಸಿ. He's in the study of books because books never asks about his poverty. ಅಲ್ಲಿ ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಜಾಯ್ನ್ ಆದವರು ತುಂಬ ಸ್ಟಡೀಸಲ್ಲಿ ಬ್ಯುಸಿ ಆದರು. ಯಾಕೆ ಬ್ಯುಸಿ ಆದರು ಅಂದರೆ, ಅವರು ಸ್ಟಡಿ ಮಾಡ್ತಾ ಇರೋದು ಬುಕ್ಕಿನ ಕುರಿತು ಅಥವಾ ಬುಕ್ಕನ್ನು ಓದಿಕೊಂಡು. ಬುಕ್ ಯಾವತ್ತೂ ಅವರ ಬಡತನದ ಬಗ್ಗೆ ಕ್ವೆಶ್ಚನ್ ಮಾಡೋದಿಲ್ಲ ಅಥವಾ ಹ್ಯುಮಿಲಿಯೇಷನ್ ಕೂಡ ಮಾಡೋದಿಲ್ಲ. ಹಿಸ್ ಫಾದರ್ ವಾಸ್ ಎ ಪೂರ್ ಹೌಸ್ ಪೇಂಟರ್ ಆ್ಯಂಡ್ ಕ್ರಿಂಜಿಂಗ್ ಟ್ರೇಡ್ಸ್ ಮ್ಯಾನ್. ಅವರ ಅಪ್ಪ ಒಬ್ಬರು
ಹೌಸ್ ಪೇಂಟರ್ ಆಗಿದ್ದರು ಮತ್ತು ಜಸ್ಟ್ ಒಂದು ಟ್ರೇಡ್ ಮ್ಯಾನ್ ವ್ಯಾಪಾರಿಯಾಗಿದ್ದರು. ಹ್ಯಾವಿಂಗ್ ಫೆಲ್ಟ್ ಇನ್ಸಲ್ಟೆಡ್ ಹಿ ಲೆಫ್ಟ್ ದ ಯೂನಿವರ್ಸಿಟಿ ಆ್ಯಂಡ್ ಜಾಯಿನ್ ದ ಆರ್ಮಿ. ಇವರ ದೋಸ್ತ್ ಏನು ಮಾಡ್ತಾರೆ, ಫ್ರೆಂಡ್ ಏನು ಮಾಡ್ತಾರೆ, ಹ್ಯೂಮಿಲೇಷನ್ ಆಗಿ ತಡಿಲಿಕ್ಕಾಗದೆ ಅವರು ಯೂನಿವರ್ಸಿಟಿಯನ್ನು ಕೂಡ ಬಿಡ್ತಾರೆ. ಅಲ್ಲಿ ಕೂಡ ಅವರಿಗೆ ಅವರ ಫ್ರೆಂಡ್ ಸರ್ಕಲಿಂದ ಹ್ಯೂಮಿಲೇಷನ್ ಆಗ್ತದೆ. ಅವರ ಆರ್ಮಿಯನ್ನು ಜಾಯಿನ್ ಆಗ್ತಾರೆ. ಆರ್ಮಿಯಲ್ಲಿ ಒಂದು ಯುದ್ಧ ಮಾಡ್ತಾ ಇರಬೇಕಾದ್ರೆ ಬ್ಯಾಟಲ್ ಆಫ್ ಸೈಂಟ್ ಸೆಬಾಸ್ಟಿಯನ್ ಅನ್ನೋ ಯುದ್ಧದಲ್ಲಿ ಅವರ ಲೈಫ್ ಕೂಡ ಲಾಸ್ಟ್ ಆಗುತ್ತೆ. ಕಂಟಿನ್ಯೂಯಿಂಗ್ ದ ಡಿಸ್ಅಡ್ವಾಂಟೇಜಸ್ ಆಫ್ poor relation, Lamb gives an anecdote related to one of his father's friend named Mr. Billet. ಈಗ ಇನ್ನೊಂದು ಇನ್ಸಿಡೆಂಟನ್ನು ಹೇಳ್ತಾ ಇದ್ದಾರೆ. ನಮ್ಮ ಚಾರ್ಲ್ಸ್ ಲ್ಯಾಂಬ್ ಯಾರಿದ್ದಾರೆ, ಅವರ ಅಪ್ಪನ ಫ್ರೆಂಡ್ ಮಿಸ್ಟರ್ ಬಿಲೆಟ್ ಅಂತ ಇದ್ದವರು, ಅವರು ಕೂಡ ಅದೇ ಪ್ರಾಬ್ಲಮನ್ನು ಫೇಸ್ ಮಾಡಿದರು. ಎವ್ರಿ ಸ್ಯಾಟರ್ಡೆ ಹಿ ಟುಕ್ ಹಿಸ್ ಡಿನ್ನರ್ ಎಟ್ ಲ್ಯಾಂಬ್ಸ್ ಹೌಸ್. ಪ್ರತಿ ಸ್ಯಾಟರ್ಡೆ ಬಂದು ಲ್ಯಾಂಬ್ಸಿನ ಮನೆಯಲ್ಲಿ ಊಟ ಮಾಡ್ತಾಯಿದ್ರು ಅವರು. ದೇರ್ ಹಿ ವಾಸ್ ಸರ್ವ್ಡ್ ವಿತ್ ದ ಪೆಕ್ಯುಲಿಯರ್ ಸಾರ್ಟ್ ಆಫ್ ಸ್ವೀಟ್ ಪಡ್ಡಿಂಗ್. ಅಲ್ಲಿ ಅವರಿಗೆ ಒಂದು ಡಿಫ್ರೆಂಟ್ ಆಗಿರೋ, ಒಂದು ಯೂನಿಕ್ ಆಗಿರೋ ಒಂದು ಸ್ವೀಟನ್ನು ಕೊಡ್ತಾಯಿದ್ರು. ಒನ್ ಈವ್ನಿಂಗ್ ಹಿ ವಾಸ್ ಪ್ರೆಸ್ಡ್ ಟು ಟೇಕ್ ಅದರ್ ಸ್ಲೈಸ್ ಆಫ್ ಇಟ್ ಔಟ್. ಇನ್ನೊಂದು ಸಲ ಒಂದು ಈವ್ನಿಂಗ್ ಏನಾಗುತ್ತೆ, ಅವರಿಗೆ ಇನ್ನೊಂದು ಪೀಸನ್ನು ತಗೊಳ್ಳಿಕ್ಕೆ ಫೋರ್ಸ್ ಮಾಡ್ತಾರೆ. ಅವರಿಗೆ ಫ್ರೆಂಡಿಗೆ ತಗೊಳ್ಳೋ ಮನಸ್ಸಾಗ್ತದೆ ಮಿಸ್ಟರ್ ಬಿಲೆಟ್ಗೆ. ಅಷ್ಟೊತ್ತಿಗೆ ಲ್ಯಾಂಬ್ನ ಆಂಟ್ ಹೇಳ್ತಾರೆ, ಡೂ ಟೇಕ್ ಅನದರ್ ಸ್ಲೈಸ್ ಮಿಸ್ಟರ್ ಬಿಲೆಟ್, ಫಾರ್ ಯು ಡು ನಾಟ್ ಗೆಟ್ ಪಡ್ಡಿಂಗ್ ಎವ್ರಿ ಡೇ. ಇದನ್ನು ಹೇಳ್ತಾ ಆಂಟ್ ಹೇಳ್ತಾರೆ, ನೀನು ಇನ್ನೊಂದು ಇದು ಎಂಥ ಸ್ವೀಟ್ ಡಿಶ್ ಏನಿದೆ ಅದನ್ನು ತಗೋ, ಯಾಕಂದರೆ ನಿನಗೆ ದಿವಸ ಮನೆಯಲ್ಲಿ ಸಿಗೋದಿಲ್ಲಲ್ವ, ಯಾಕಂದರೆ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ನೀನು ಪೂವರ್ ಅಂತ. ಹಿಯರಿಂಗ್ ದಿಸ್ ಕಮೆಂಟ್ ಹಿ ಫೆಲ್ಟ್ ಹ್ಯೂಮಿಲಿಯೇಟೆಡ್ ಬಟ್ ಹಿ ವಾಸ್ ಸೈಲೆಂಟ್. ಇದನ್ನು ಕೇಳುವಾಗಲೇ ಅವರಿಗೆ ಗೊತ್ತಾಯಿತು, ಇದನ್ನು ನನ್ನ ಸಣ್ಣ ಮಾಡಲಿಕ್ಕೆ, ನನ್ನನ್ನು ಇನ್ಸಲ್ಟ್ ಮಾಡಲಿಕ್ಕೆ ಹೇಳಿದ ಮಾತು, ನನ್ನ ಮನೆಯ ಪರಿಸ್ಥಿತಿಯನ್ನು ನೆನಪು ಮಾಡುವ ಮಾತು. ಆದರೆ ಅವರು ಅದನ್ನು ರಿಪ್ಲೈ ಕೊಡುವ ಸ್ಥಿತಿಯಲ್ಲಿಲ್ಲ, ಯಾಕಂದರೆ ಅವರು ಬಡವರಾಗಿದ್ದರು. ಅವರಿಗೆ ಆ ಸ್ಪೆಷಲ್ ಪುಡ್ಡಿಂಗನ್ನು ತಿನ್ನಬೇಕು ಅಂತ ಮನಸ್ಸಿದ್ರೂ ತಿನ್ನುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಇನ್ ದ ಈವ್ನಿಂಗ್ ಅ ಡಿಸ್ಕಷನ್ ಬಿಟ್ವೀನ್ ದೆಮ್ ವಾಸ್ ಗೋಯಿಂಗ್ ಆನ್. ಒಂದು ಸಂಜೆ ಇಬ್ಬರ ಮಧ್ಯೆ ಡಿಸ್ಕಷನ್ ಆಗ್ತಾ ಇತ್ತು. ದೆನ್ ಹಿ ರೀಸ್ಟೋರ್ಡ್ ಬೈ ಸೇಯಿಂಗ್, ವುಮನ್ ಯು ಆರ್ ಸೂಪರ್ ಆ್ಯನುವೇಟೆಡ್, ಆಫ್ಟರ್ ಅ ಫ್ಯೂ ಡೇಸ್ ಹಿ ಡೈಡ್. ಹಾಗೆ ಒಂದು ಹೆಂಗಸಿನ ಜೊತೆ ಮಾತಾಡ್ತಾ ಸ್ವಲ್ಪ ದಿವಸದಲ್ಲೇ ಆ ವ್ಯಕ್ತಿ ತೀರ್ಕೊಳ್ತಾರೆ. ಸಫಿಷಿಯೆಂಟ್ ಮನಿ ವಾಸ್ ಲೆಫ್ಟ್ ಬೈ ಹಿಮ್ ಫಾರ್ ಹಿಸ್ ಬರಿಯಲ್. ಈವನ್ ಅವರ ಅಂತ್ಯ ಸಂಸ್ಕಾರಕ್ಕೋಸ್ಕರನೂ ಅವರು ಎಷ್ಟು ಮನಿ ಬೇಕಾಗ್ತದೆ, ಎಷ್ಟು ಅಮೌಂಟ್ ಬೇಕಾಗ್ತದೆ, ಅಷ್ಟೇ ಅಮೌಂಟನ್ನು ತೆಗೆದಿಟ್ಟಿದ್ರು. ಅಂದರೆ ಅವರು ಸಾವಿನಲ್ಲೂ ಕೂಡ ತನ್ನ ಆತ್ಮಗೌರವವನ್ನು ಕಳ್ಕೊಳ್ಳಿಲ್ಲ. ಬಡತನ ಇದ್ದರೂ ಆತ್ಮಗೌರವವನ್ನು ಕಳ್ಕೊಳ್ಳಿಕ್ಕೆ ರೆಡಿ ಇರಲಿಲ್ಲ. His experience while writing a poor relation, Lamb says he himself does not know how his essay became so painful and serious. ಈ ಎಸ್ಸೆ ಬರಿಬೇಕಾದ್ರೆ ಈವನ್ ಲ್ಯಾಂಬಿಗೂ ಕೂಡ ಗೊತ್ತಿರಲಿಲ್ಲ ಅಂತೆ, ಇಷ್ಟು ನನ್ನ ಎಸ್ಸೆ ಸೀರಿಯಸ್ ಆಗ್ತದೆ, ಇಷ್ಟು ಪೇನ್ಫುಲ್ ನೋವನ್ನು ಕೊಡುವಂಥ ಎಸ್ಸೆ ಆಗ್ತದೆ ಅಂತ ಅವರಿಗೆ ಗೊತ್ತಿರಲಿಲ್ಲ ಅಂತೆ. ಹಿ ವಾಂಟೆಡ್ ಟು ರೈಟ್ ಇನ್ ಅ ಹ್ಯೂಮರಸ್ ವೇ. ತುಂಬ ವಿಡಂಬನಾತ್ಮಕವಾಗಿ, ವ್ಯಂಗ್ಯಾತ್ಮಕವಾಗಿ ಬರಿಬೇಕು ಈ ಸಮಾಜದ ಕ್ರೂರತೆಯನ್ನು ಅಂತ ಅಂದ್ಕೊಂಡಿದ್ರು. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಸಪ್ರೇಟ್ ಕಾಮಿಡಿ ಆ್ಯಂಡ್ ಟ್ರಾಜಿಡಿ ಬಿಕಾಸ್ ಅ ಪುವರ್ ರಿಲೇಷನ್ಸ್ ಕಂಟೈನ್ಸ್ ಬೋತ್. ಇಲ್ಲಿ ಅದನ್ನು ಸಪ್ರೇಟ್ ಮಾಡೋದು, ಕಾಮಿಡಿಯನ್ನು ಅಥವಾ ಇದನ್ನು ಎಂಥ ಟ್ರಾಜಿಡಿಯನ್ನು ಸಪ್ರೇಟ್ ಮಾಡೋದು ಅವರಿಗೆ ಸಾಧ್ಯವೇ ಆಗಲಿಲ್ಲ. ಇದೊಂದು ಟ್ರಾಜಿಕ್ ಕಾಮಿಡಿಯಾಗಿ ಬದಲಾಗಿದೆ. ಇಲ್ಲಿ ಎರಡೂ ಕೂಡ ಇದೆ. ಅವರು ಸಮಾಜವನ್ನು ಏನು ಹೇಳಬೇಕು ಅಂತ ಇದ್ದರು ಅದನ್ನು ಹೇಳ್ತಾ ಇದ್ದಾರೆ, ಅದೇ ಅಷ್ಟು ಪೇನ್ಫುಲ್ ವೇಯಲ್ಲಿ ಕೂಡ ಇದೆ. ಲ್ಯಾಂಬ್ ಕುಡ್ ನಾಟ್ ರಿಮೈನ್ ಹ್ಯೂಮರಸ್ ವೈಲ್ ರೈಟಿಂಗ್ ಪೂರ್ ರಿಲೇಷನ್. ಅವರದನ್ನು ಬರಿಬೇಕಾದ್ರೆ ಅವರು ವ್ಯಂಗ್ಯಾತ್ಮಕವಾಗಿ ಅಥವಾ ಹಾಸ್ಯಾಸ್ಪದವಾಗಿ ಬರೀಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಅದು ತುಂಬ ಪೇನ್ಫುಲ್ ಆಗಿಯೇ ಮೂಡಿ ಬಂದಿದೆ. ಇಲ್ಲಿಗೆ ಈ ಎಸ್ಸೆ ಮುಗೀತದೆ. ನಿಮಗೆ ಇದರ ವಿವರಣೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.